ಸಿದ್ದು ಡೀಲ್, ಡಿ ಕೆ ಫೇಲ್. 2026ರಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ನಮ್ಮೆಲ್ರಿಗೂ ಇದೆ. ಇದು ಆ್ಯಕ್ಚುಯಲ್ ಪಿಕ್ಚರನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಏನಾದರೆ ಏನಾಗುತ್ತೆ ಅಂದರೆ, ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ಏನಾಗುತ್ತೆ, ಬಿಟ್ಟು ಕೊಡದೇ ಇದ್ದರೆ ಏನಾಗುತ್ತೆ, ಸಿದ್ದರಾಮಯ್ಯನವ್ರ ಪ್ಲ್ಯಾನ್ ಏನು, ಡಿ ಕೆ ಶಿವಕುಮಾರ್ ಅವ್ರ ಪ್ಲ್ಯಾನ್ ಏನು, ಲಾಸ್ ಯಾರಿಗಾಗುತ್ತೆ, ಸಿದ್ದರಾಮಯ್ಯನವ್ರ ಗ್ಲಾಸ, ಡಿ ಕೆ ಶಿವಕುಮಾರ್ ಅವ್ರ ಗ್ಲಾಸ, ಏನಾದರೆ ಯಾರಿಗೆ ಲಾಸು ಯಾರಿಗೆ ಲಾಭವನ್ನು ಇಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ಲಾಭ ಏನು ಅಂದರೆ 2026ರ ಬಜೆಟ್ ಮೊದಲ, ಬಜೆಟ್ ನಂತರನ, ಇಷ್ಟೇ ಪ್ರಶ್ನೆ. ಯಾಕಂದರೆ ಸಿದ್ದರಾಮಯ್ಯನವರಿಗಿದೆ, ನಾನು 3 ಬಜೆಟನ್ನು ಮಂಡಿಸ್ಬಿಡೋಣ. ಸೊ ಅಂದರೆ ಈ ಮಾರ್ಚ್ ಬಜೆಟ್ ಏನಿದೆ ಅದನ್ನು ಮಂಡಿಸ್ಬಿಡೋಣ. ಸೊ ಫೆಬ್ರವರಿ ಮಾರ್ಚ್ ಬಜೆಟನ್ನು ಮಾಡಿಬಿಟ್ರೆ 1 ವರ್ಷಕ್ಕೆ ನನಗೇನು ಬೇಕೋ, ನನ್ನ ಆಪ್ತರಿಗೇನು ಬೇಕು ಎಲ್ಲ ಕೊಟ್ಕೊಳ್ಳೋಣ. ಅದಾದಮೇಲೆ ಉಳಿಯೋದು ಒಂದೇ ಬಜೆಟ್. ಯಾಕೆ ಒಂದೇ ಬಜೆಟ್, 2 ವರ್ಷ ಇದೆಯಲ್ಲ ಅಂತ ನೀವು ಅನ್ಕೋಬೋದು. ಒಂದೇ ಬಜೆಟ್ ಉಳಿಯೋದು. ಯಾಕೆಂದರೆ 2027ರ ಬಜೆಟ್ ಮಾತ್ರ ಪೂರ್ಣ ಪ್ರಮಾಣದ ಬಜೆಟ್ ಆಗಿರುತ್ತೆ. 2028ರ ಬಜೆಟ್ ಇರುತ್ತಲ್ಲ, ಅದನ್ನು ಹೊಸದಾಗಿ ಆಯ್ಕೆ ಆದಂಥ ಸರ್ಕಾರ ಮತ್ತೆ ಮರು ಬಜೆಟನ್ನು ಮಂಡನೆ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾವು ಕ್ಲೀನಾಗಿ ತಿಳ್ಕೊಳ್ಳಿ, 2024 ಸಿದ್ದರಾಮಯ್ಯನವರು, 23, 24, 25 ಈ ಬಜೆಟ್ಗಳು ಆಗೋಯ್ತು. 26ನ್ನ ತಾನು ಮಾಡ್ಕೊಳ್ಳೋಣ, ಈ ಬಜೆಟ್ವರೆಗೂ ತಾನು ಇರೋಣ ಅಂತ ಸಿದ್ದರಾಮಯ್ಯನವ್ರು ಅನ್ಕೋತಾ ಇದ್ದಾರೆ. ಯಾಕಂದರೆ ಬಜೆಟ್ಗಿಂತ ಮೊದಲೇನೆ ಬಿಟ್ಕೊಟ್ಬಿಟ್ರೆ 2 ಬಜೆಟಲ್ಲಿ ಡಿ ಕೆ ಶಿವಕುಮಾರ್ ತನಗೇನು ಬೇಕೋ, ತನ್ನ ಆಪ್ತರಿಗೇನು ಬೇಕೋ ಅದನ್ನು ಕೊಟ್ಕೊಂಡ್ಬಿಡ್ಬೋದು. ಯಾವತ್ತೂ ಕೂಡ ಹಣಕಾಸು ಇಲಾಖೆ ಯಾರ ಕೈಯಲ್ಲಿರುತ್ತೆ, ಹಾಗೆ ಹಣಕಾಸು ಇಲಾಖೆಯಲ್ಲಿ ಏನನ್ನ ಕೊಡೋದಿಕ್ಕೆ ಸಾಧ್ಯ ಅದು ಮುಖ್ಯಮಂತ್ರಿ ಕೈಯಲ್ಲಿ ಇಟ್ಕೋತಾರೆ. ಯಾಕೆಂದರೆ ಸಂಪೂರ್ಣ ನಿಯಂತ್ರಣ ಅವ್ರ ಕೈಯಲ್ಲಿರುತ್ತೆ. ಈ ಹಣಕಾಸು ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನ ಶೇರ್ ಮಾಡ್ತಾರಲ್ಲ, ಅದೊಂಥರ ಥ್ರಿಲ್ಲು. ಈಗ ನಿಮ್ಮ ಕೈಗೆ ಒಂದು ಲಕ್ಷ ದುಡ್ಡು ಕೊಟ್ಬಿಟ್ಟು ಇದರಲ್ಲಿ ನೀನು ಮನೆಗೆ ಏನೇನು ಮಾಡ್ತೀಯಾ ತಗೊಂಬ ಅಂದರೆ, ನಾವು ಅದನ್ನು ಇದಕ್ಕಿಷ್ಟು ಅದಕ್ಕಿಷ್ಟು ಅಂತ ಹಾಕಿ ತೊಗೊಂಬರೋದು ಎಷ್ಟು ಖುಷಿ ಆಗುತ್ತೆ. ಹಾಗೇನೆ ದೇಶದ 4 ಲಕ್ಷ ಕೋಟಿನ ಸಿದ್ದರಾಮಯ್ಯನವ್ರ ಕೈಗಿಟ್ಟು, ಸರ್ ಇದರಲ್ಲಿ ಯಾವುದಕ್ಕೆ ಎಷ್ಟು ಶೇರ್ ಮಾಡ್ತೀರಾ ಅಂದರೆ ಒಂಥರ ಥ್ರಿಲ್ಲು ಶೇರ್ ಮಾಡೋದಲ್ವ. ಯಾರಿಗಾದರೂ ಶೇರ್ ಮಾಡೋದು ಅಂದ್ರೆ ಒಂಥರ ಥ್ರಿಲ್ ಇರುತ್ತೆ. ಹಾಗೆ ಆ ಥ್ರಿಲ್ಲು ಸಿದ್ದರಾಮಯ್ಯನವ್ರು ಮತ್ತೆ ಅನುಭವಿಸೋಣ ಅಂತ ಅನ್ಕೋತಾರೆ. ಅದು ಅನುಭವಿಸೋದಕ್ಕೆ ಹೊರಟ್ರೆ ಡಿ ಕೆ ಶಿವಕುಮಾರ್ ಅನ್ಕೋತಾರೆ, ನನಗೆ ಈ ಬಜೆಟು ನನಗೆ ಸಿಗಲಿಲ್ಲ ಅಂದರೆ, ಈ ಬಜೆಟಲ್ಲಿ ಕೂಡ ನಾನು ಪಡ್ಕೊಳ್ಳಿಲ್ಲ ಅಧಿಕಾರ ಅಂದರೆ, ಆ 1 ವರ್ಷ ನನ್ನ ಕೈ ತಪ್ಪೋದಂಗೆ. ಸಿಗೋದು ನನಗೆ 2027 1 ವರ್ಷ ಮಾತ್ರ. 2028ರ ಬಜೆಟ್ ಮಂಡಿಸಿದ್ರು ಇಂಪ್ಲಿಮೆಂಟ್ ಆಗಲ್ಲ. ಹೊಸ ಸರ್ಕಾರ ಬರುತ್ತೆ, ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಬಜೆಟ್ ಆದರೆ, ಫೆಬ್ರವರಿ ಮಾರ್ಚಲ್ಲಿ ಬಜೆಟ್ ಆದರೆ, ಮೇ ಅಲ್ಲಿ ಮತ್ತೆ ಚುನಾವಣೆ ಆಗುತ್ತೆ, ಹೊಸ ಸರ್ಕಾರ ಬರುತ್ತೆ, ಅದು ಬಜೆಟ್ ತನಗೆ ಬೇಕಾದಾಗ ಮಂಡಿಸ್ಕೊಳ್ಳುತ್ತೆ. ಅಲ್ಲಿ ಬಜೆಟ್ ನಂತರ, ಬಜೆಟ್ ಪೂರ್ವ. ಈಗ ಸಿದ್ದರಾಮಯ್ಯನವ್ರಿಗಿರೋದು ಬಜೆಟ್ವರೆಗೂ ನಾನು ಅಧಿಕಾರ ಉಳಿಸ್ಕೊಳ್ಳೋಣ ಅಂತ. 2026ರಲ್ಲಿ ಬಜೆಟ್ ಮಂಡಿಸಿ ಆಮೇಲೆ ಬೇಕಾದರೆ ಬಿಟ್ಕೊಡೋಣ, ಮಂತ್ರಿಮಂಡಲ ಪುನರ್ರಚನೆ ಆಗಲಿ, ನಾನೊಂದಷ್ಟು ಪಟ್ಟು ಹಿಡಿದು ನನ್ನ ಆಪ್ತರಿಗೆ ಏನೇನು ಸ್ಥಾನಮಾನಗಳು ಬೇಕು ಕೊಡಿಸ್ಕೊಳ್ಳೋಣ. ಅದ್ರ ಮೇಲೆ ನಾನು ಹೇಗೂ ದಾಖಲೆ ಬರೆದಾಗಿರುತ್ತೆ, ನಾನು ದೇವರಾಜ ಅರಸೋರಿಗಿಂತ ಹೆಚ್ಚು ಮುಖ್ಯಮಂತ್ರಿ, ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆದವನು ನಾನೇ ಆಗಿರ್ತೀನಿ. ಆಮೇಲೆ ಇನ್ಯಾರಿಗಾಗುತ್ತೋ ಬಿಡುತ್ತೋ, ನನ್ನಷ್ಟಂತೂ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಸರ್ಕಾರ ಸಂಪೂರ್ಣ ಬಹುಮತದಲ್ಲಿ ಬರೋದೇ ದೊಡ್ಡ ವಿಚಾರ. ಅಂದರೆ ಒಂದು ಸರ್ಕಾರ ಸಂಪೂರ್ಣ ಬಹುಮತದ ಜೊತೆ ಒಂದು ಪಕ್ಷ ಗೆಲ್ಲೋದೇ ದೊಡ್ಡ ವಿಷಯ. ಗೆದ್ದಿರುವಾಗ 1 ಬಾರಿ ಅಲ್ಲ 2 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸಿಗೋದೇ ದೊಡ್ಡ ವಿಷಯ. 1 ಬಾರಿ ಮುಖ್ಯಮಂತ್ರಿ ಆಗೋದೇ ಎಷ್ಟೋ ಜನರಿಗೆ ಸಾಧ್ಯ ಆಗಲ್ಲ. ಇನ್ನು 2 ಬಾರಿ ಪಕ್ಕದಲ್ಲೇ ಪರಮೇಶ್ವರ್ ಇದ್ದಾರೆ, ಪರಮೇಶ್ವರ್ ಮುಖ್ಯಮಂತ್ರಿ ಆಗೋಕೆ ಆಗ್ತಾನೇ ಇಲ್ಲ. AICC ಅಧ್ಯಕ್ಷ ಕೂತ್ಕೊಂಡ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋಕೆ ಆಗಲೇ ಇಲ್ಲ, ಆಗ್ತಾನೇ ಇಲ್ಲ, ಮುಂದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾನು 1 ಸಾರಿ ಆಗೋಕ್ಕೆ ಆಗದೆ ಇರೋರ ನಡುವೆ ನಾನು 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದೀನಿ. ಅದು ಒಂದು ಅವಕಾಶ ನನಗೆ ಬಜೆಟನ್ನು ಮಂಡಿಸಿ, ಒಂದು ಬಜೆಟ್ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಅನ್ನುವಂಥ ಒಂದು 4-5 ಕಿರೀಟಗಳನ್ನು ನನ್ನ ತಲೆ ಮೇಲೆ ಹಾಕ್ಕೊಂಡು ಜಾಲಿಯಾಗಿ ಇದು ಬಿಡೋಣ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅನ್ಕೋತಾ ಇದ್ದಾರೆ. ಈ ಬಜೆಟ್ ಆದಮೇಲೆ ಅಯ್ಯೋ ಇನ್ಯಾರಿಗೆ ಬೇಕು, ಬಜೆಟೇ ಅವ್ರು ಕೊಟ್ಟಿದ್ದಾರೆ, ಇನ್ನು ವರ್ಷದ ಪೂರ್ತಿ ಅವ್ರ ಕೈಯಲ್ಲೇ ಇರುತ್ತೆ, ಅವ್ರಿಗೇನು ಬೇಕೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾವು ಪಕ್ಷದವನೇ ಆಗಿ ನಾನು ಅವ್ರು ಮಾಡಿದಂಥ ಬಜೆಟ್ ಅನುದಾನ ತುಂಬ ಬದಲಾಯಿಸೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೇನೋ ಚೇಂಜ್ ಮಾಡ್ಬೋದು ಮುಖ್ಯಮಂತ್ರಿ ಆದರೂ. ಆ ಬೇಜಾರಾಗಿ ಡಿ ಕೆ ಶಿವಕುಮಾರ್ ಬಿಟ್ಟು ಅತ್ಲಾಗೆ 2028ರಲ್ಲಿ ಮುಖ್ಯಮಂತ್ರಿ ಆಗ್ಬಿಡೋಣ ನಾನು ಅಂತ ಅಂದ್ಕೊಂಡ್ರೆ, ಈ ಬಜೆಟ್ಟು ಹೋಗಿ
2028 ಬಜೆಟ್, 2026 ಬಜೆಟ್ ಒಂದು ಸಿದ್ದರಾಮಯ್ಯನವ್ರು ಮಾಡಲಿ, ಉಳಿದಿದ್ದು ಅದಾದ್ಮೇಲೆ ನೀವು ಅಧಿಕಾರ CM ಆಗಿ ಅಂತಂದ್ರೆ ಅದೇನೋ ಹೇಳ್ತಾರಲ್ಲ, ಅಂದ್ರೆ ಕೋಟೆ ಎಲ್ಲ ಕೊಳ್ಳೆ ಹೊಡೆದು ಆಮೇಲೆ ಖಾಲಿ ಕೋಟೆಗೆ ರಾಜನ್ ಮಾಡ್ದಂಗೆ ಆಗ್ಬಿಡುತ್ತೆ. ಅಂದ್ರೆ ವರ್ಷ ಇಡೀ ಸಂಪಾದಿಸಿರೋ ಸಂಪತ್ತನ್ನೆಲ್ಲ ಯಾರೋ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಆ ಕೋಟೆಗೆ ನೀನು ರಾಜ ಅಂತಂದ್ರೆ ಯೂಸ್ ಏನು? ಹಾಗೆ DK ಶಿವಕುಮಾರ್ ಪರಿಸ್ಥಿತಿ. ಬಜೆಟ್ ಎಲ್ಲ ಸಿದ್ದರಾಮಯ್ಯರು ಮಂಡನೆ ಮಾಡಿ ಅವ್ರಿಗೆ ಬೇಕಾದ, ಈಗ ಬೈರತಿ ಸುರೇಶ್ ಅವರ ನಗರಾಭಿವೃದ್ಧಿ ಖಾತೆಗೆ ಇಷ್ಟು ಕೋಟಿ, ಮಹದೇವಪ್ಪ ಅವ್ರ ಸಮಾಜ ಕಲ್ಯಾಣ ಖಾತೆಗೆ ಒಂದಷ್ಟು ಕೋಟಿ, ಇನ್ನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅವ್ರಿಗೊಂದಷ್ಟು ಕೋಟಿ, ಆಮೇಲೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅವರ ಲೋಕೋಪಯೋಗಿಗೆ ಒಂದಷ್ಟು 1000 ಕೋಟಿ. ಇದೆಲ್ಲ ಅವ್ರವ್ರ ಆಪ್ತರಿಗೆಲ್ಲ ಕೊಟ್ಕೊಂಡ್ಬಿಟ್ಟು DK ಶಿವಕುಮಾರ್ ಆಪ್ತರಿಗೆ ಅವರಿಗೆಲ್ಲ ಕಡಿಮೆ ಕೊಟ್ಕೊಂಡು ಇನ್ನು ಅದಾದ್ಮೇಲೆ ನನಗೆ ವರ್ಷ ಇಡೀ ನಾನೇನು ಮಾಡಲಿ, ಖಾಲಿ ಹೊಡಿಬೇಕಷ್ಟೇ. ಹಾಗಾಗಿ ಈ ಅಧಿಕಾರದ ತಿಕ್ಕಾಟ ಇದೆಯಲ್ಲ, ಅದು ಬಜೆಟ್ ನಂತರ ಬಜೆಟ್ ಮೊದಲು ಅದಷ್ಟೇ ಪೈಪೋಟಿ. ಬಜೆಟ್ ಮೊದಲು ಬಿಟ್ಕೊಟ್ರೆ DK ಶಿವಕುಮಾರ್ ಅವ್ರಿಗೆ ಲಾಭ, ಬಜೆಟ್ ನಂತರ ಬಿಟ್ಕೊಟ್ರೆ DK ಶಿವಕುಮಾರ್ ಅವ್ರಿಗೆ ಲಾಸು, ಸಿದ್ದರಾಮಯ್ಯನವ್ರಿಗೆ ಲಾಭ. ಇಷ್ಟಕ್ಕೂ ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋ ಪ್ರಯತ್ನ ಬಜೆಟ್ ನಂತರ ಇದೆಲ್ಲ ಅಲ್ಲ, 5 ವರ್ಷ ನಾನು CM, 5 ವರ್ಷ ನಾನು CM ಆಗಿರಲೇಬೇಕು ಅಂತ ಪಟ್ಟಿಡಿದ್ರೆ ಸರಿ ಇದೊಂದು ಬಜೆಟ್ ಮಂಡಿಸಿ ಆದರೂ ಬಿಟ್ಕೊಟ್ಬಿಡಿ, ಈ ಒಂದು ಬಜೆಟ್ ಆದರೂ ನೀವು ಮಾಡ್ಕೊಳ್ಳಿ, ಆಮೇಲೆ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ. ಅವ್ರಿಗೆ 2 ವರ್ಷ ತಳ್ಕೊಂಡು ಹೋದಂಗೆ, ಅಂದರೆ ಆ ಕಡೆ ಚುನಾವಣೆ ಅಂತ ಒಂದು 6 ತಿಂಗಳು ಹೊರಟೋಗುತ್ತೆ, 1.5 ವರ್ಷ ಅವ್ರ ಕೈಲಿರುತ್ತೆ, ಅಷ್ಟೊಂದು ಬಿಟ್ಕೊಡಿ ಸಾಕು. ಈ ಥರ ಒಂಥರ ಚೌಕಾಸಿ ಮಾಡಿಕೊಂಡು ಪಡ್ಕೊಂಡ್ರೆ ಅದು ಪಡ್ಕೊಳ್ಳಿ ಅನ್ನೋ ರೀತಿ ಏನಾದರೂ ಬಂದರೆ ಆಗ ಸಿದ್ದರಾಮಯ್ಯನವ್ರು ಯೋಚನೆ ಮಾಡ್ಬೋದು, ನೋಡೋಣ ಒಂದು ಬಜೆಟ್ ಮಂಡಿಸಿ ಬಿಟ್ಕೊಡೋಣ ಅಂತ. ಆದರೆ ಇದಕ್ಕೆ DK ಹೋಗ್ತಾರ ಲಾಸ್ ಮಾಡ್ಕೊಳ್ಳೋಕ್ಕೆ? DK ಬಾಸ್ ಮಾಡ್ಕೋತಾರ ಲಾಸ್? ಗೊತ್ತಿಲ್ಲ. ಇದು ರಾಜ್ಯ ಸರ್ಕಾರದ ಈ ಸಂಕ್ರಾಂತಿ, ಸಂಕ್ರಮಣ ಘಟ್ಟ, ಬದಲಾವಣೆ, ಮುಖ್ಯಮಂತ್ರಿ ಕುರ್ಚಿ, ಈ ಚರ್ಚೆಯಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ 2026ಕ್ಕೆ ಎಲ್ರಿಗಿರುವಂಥದ್ದು. ಹೊಸ ವರ್ಷ, ಹೊಸ ಕುತೂಹಲ. ಸೊ ನಿಮಗೇನು ಕುತೂಹಲ ಇದೆ? ಏನಾದರೆ ಯಾರಿಗೆ ಲಾಭ? ನಿಮ್ಮ ಲೆಕ್ಕಾಚಾರದಲ್ಲಿ ಏನಿದೆ? ರಾಜಕೀಯವನ್ನು ಎಲ್ಲರೂ ವಿಚಾರ ಮಾಡ್ತೀವಿ. ಹಾಗಾಗಿ ನಿಮ್ಗೇನು ಅನಿಸುತ್ತೆ? ನೀವು ಕೂಡ ಈ ವಿಚಾರ ಹೇಳಿ. ಇದೇ ಸತ್ಯ, ಇದೇ ಸರಿ, 100ಕ್ಕೆ 100 ಆಗಬೇಕು ಅಂತಿಲ್ಲ, ಬೇರೆ ಏನಾದರೂ ನಡೀತಾ ಇರ್ಬೋದು, ಮತ್ತೇನೋ ಆಗ್ಬೋದು, ಎಲ್ಲವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾವು ಮಾಡ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.